ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ ಈ ದಿವಸದಲ್ಲಿ ನಾವೆಲ್ಲರೂ ರಿಯಲಿ ಗುಡ್. ಸಾಕು, ಮಗುಗೆ ತಂದೆ ತಾಯಿ ಇಬ್ಬರಿದ್ರೆ ಸಾಕು, ಮಗುನ ಬೆಳೆಸಿ ಲೋಕ ನೋಡೋಕೆ ಮಾಡುತ್ತೆ. ಇವತ್ತು ನಾವು ಮಕ್ಕಳಾಗಿರ್ಬೋದು, ನಮ್ಗಿಷ್ಟೇ ಸಾಕು. ನಾವು ಮುಂದೆ ಬೆಳೆದಾಗ ಪ್ರಪಂಚ ನಮ್ಮ ಜೊತೆಲಿ ಬರುತ್ತೆ. ಹಾಗಾಗಿ ನಾವು ಇರೋದ್ರಲ್ಲಿ ನಾವು ಸಂತುಷ್ಟಪಟ್ಟು ನಾವು ಮಾಡೋಣ. ಓಕೆ, ವಿಲ್ ಸ್ಟಾರ್ಟ್ ವಿತ್ ಎ ರೌಂಡ್ ಆಫ್ ಅಪ್ಲೋಸ್. Namaskara Bengaluru. Namaskara. Good afternoon and a warm welcome to everyone, our dear citizens of Bangalore, Karnataka and India. Today we've all gathered here to celebrate the International Human Rights Day. ಶುಭ ಮಧ್ಯಾಹ್ನ ಮತ್ತು ಎಲ್ಲರಿಗೂ ಆತ್ಮೀಯ ಸ್ವಾಗತ. ಬೆಂಗಳೂರು, ಕರ್ನಾಟಕ ಮತ್ತು ಭಾರತದ ನನ್ನ ಪ್ರೀತಿಯ ನಾಗರಿಕರೇ, ಇಂದು ನಾವೆಲ್ಲರೂ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಆಚರಿಸಲು ಇಲ್ಲಿ ಒಟ್ಟುಗೂಡಿದ್ದೇವೆ. As we begin this special event, let us first light the ceremonial lamp. The lighting of the lamp will be done by our chief guests and our President of Human Rights Department. I request the chief guest and the Human Rights Department President to please come forward to light the lamp. ಈ ವಿಶೇಷ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ದೀಪವನ್ನು ಬೆಳಗಿಸೋಣ. ದೀಪ ಬೆಳಗುವಿಕೆಯನ್ನು ನಮ್ಮ ಮುಖ್ಯ ಅತಿಥಿಗಳು ಮತ್ತು ನಮ್ಮ ಮಾನವ ಹಕ್ಕುಗಳ ಇಲಾಖೆಯ ಅಧ್ಯಕ್ಷರು ಮಾಡುತ್ತಾರೆ. ನಾವು ಅವರನ್ನು ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ. Let us all give a round of applause. ಚಪ್ಪಾಳೆ. Stand it there. ನೀವು 5 ಜನ ಮಾಡಿ, ನೀವು 5 ಜನ ಮಾಡಿ. This light symbolizes peace, hope and enlightenment for all mankind. ಈ ಬೆಳಕು ಎಲ್ಲ ಮಾನವ ಭರವಸೆ ಮತ್ತು ಜ್ಞಾನೋದಯವನ್ನು ಸಂಕೇತಿಸುತ್ತದೆ.
to dignitaries for lighting the lamp and starting the event off. ಎಲ್ಲರಿಗೂ ಧನ್ಯವಾದಗಳು. The theme of our Human Rights Day 2025 is our everyday essentials. 2025 ಮಾನವ ಹಕ್ಕುಗಳ ದಿನದ ಥೀಮ್ ನಮ್ಮ ದಿನನಿತ್ಯದ ಅವಶ್ಯಕತೆಗಳು. Shall we acquire our places? ನಾವೆಲ್ಲರೂ ನಮ್ಮ ಸ್ಥಾನವನ್ನು ಪಡೆದುಕೊಳ್ಳೋಣ. ಇಲ್ಲಾಂದ್ರೆ ಯಾರು ತಗೊಂಡೋಗ್ಬಿಡ್ತಾರೆ. ಯಾಕಂದ್ರೆ ನಾವು ನೋಡಿದ್ದೀವಿ, ಆಗ್ತಾ ಇದೆ. ಸ್ಥಾನ ಬಿಟ್ಕೊಡ್ಬಾರ್ದು, ಪ್ರಾಣ ಬಿಟ್ಟು ಸ್ಥಾನ ಬಿಡಬಾರ್ದು. ನಮ್ಮ ಸ್ಥಾನ ಮೊದಲು ನಾವು ಇಟ್ಕೊಳ್ಳೋಣ ಅಲ್ವಾ? ಅದು ಓಕೆ. ನಾವು ವಿ ಸ್ಟಾರ್ಟ್. We are deeply honored to have with us and our president and all the members here. Let's warmly welcome them as we introduce them one by one. ಇಂದು ನಮ್ಮೊಂದಿಗೆ ಹಲವಾರು ಗಣ್ಯ ಅತಿಥಿಗಳು ಇರುವುದು ನಮಗೆ ತುಂಬ ಗೌರವ ತಂದಿದೆ. ನಾವು ಅವರನ್ನು ಒಬ್ಬೊಬ್ಬರಾಗಿ ಪರಿಚಯಿಸುತ್ತಾ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. With a great round of applause, let us invite Dr. Eunice Johns, who's an actor, producer, stunt director, the Vice President of KPCC Human Rights Department. ನಟ, ನಿರ್ಮಾಪಕರು, ಸ್ಟಂಟ್ ನಿರ್ದೇಶಕರು ಮತ್ತು KPCC ಹ್ಯೂಮನ್ ರೈಟ್ಸ್ ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ಡಾಕ್ಟರ್ ಯೂನಸ್ ಜಾನ್ಸ್ ಅವರನ್ನು ಸ್ವಾಗತಿಸೋಣ. ಜೋರಾದ ಚಪ್ಪಾಳೆಗಳೊಂದಿಗೆ. I request Mr. Stanley to please honor our chief guest. ಮಿಸ್ಟರ್ ಸ್ಟ್ಯಾನ್ಲಿ ಅವರು ಯೂನಸ್ ಜಾನಸ್ ಅವರಿಗೆ ಸನ್ಮಾನ ಮಾಡಬೇಕೆಂದು ಕೋರಿಕೊಳ್ಳುತ್ತೇವೆ. ಚಪ್ಪಾಳೆ.
Thank you, sir. Now, with a great round of applause, let us invite Ms. Mary Chandra Bai, who is the Chief Secretary of Human Rights Association. ಚಪ್ಪಾಳೆಗಳೊಂದಿಗೆ ಹ್ಯೂಮನ್ ರೈಟ್ಸ್ನ ಚೀಫ್ ಸೆಕ್ರೆಟರಿ ಆಗಿರುವ ಮೇರಿ ಚಂದ್ರಬಾಯ್ ಅವರನ್ನು ಸ್ವಾಗತಿಸೋಣ. I request our President to honor Mrs. Mary Chandra Bai. ಪ್ರೆಸಿಡೆಂಟ್ ಅವರನ್ನು ಗೌರವಿಸಲು ಕೋರಿಕೊಳ್ಳುತ್ತೇವೆ. We take immense pleasure to have you here. Thank you, sir. Thank you, ma'am. ಇಂದು ನೀವೆಲ್ಲರೂ ನಮ್ಮೊಂದಿಗೆ ಇಲ್ಲಿ ಸೇರಿರುವುದು ನಮಗೆ ತುಂಬಾ ಸಂತೋಷವನ್ನುಂಟು ಮಾಡಿದೆ. ಧನ್ಯವಾದಗಳು. I now request Mr. Joshua, the Executive President, to introduce us about the human rights. ಈಗ ನಮ್ಮ ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್ ಆದಂತಹ ಮಿಸ್ಟರ್ ಜೋಶ್ವಾ ಅವರನ್ನು ಹ್ಯೂಮನ್ ರೈಟ್ಸ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ಕೋರಿಕೊಳ್ಳುತ್ತೇವೆ. Dear respected dignitaries, honorable guests, member of the community, dedicated volunteers and my team members. ಗೌರವಾನ್ವಿತ ಗಣ್ಯರು, ಗೌರವಾನ್ವಿತ ಅತಿಥಿಗಳು, ಸಮುದಾಯದ ಸದಸ್ಯರು, ಸಮರ್ಪಿತ ಸ್ವಯಂ ಸೇವಕರು ಮತ್ತು ನನ್ನ ಪ್ರೀತಿಯ ತಂಡದ ಸದಸ್ಯರು, Namaskaralu, Vandanagalu and greetings to one and all gathered here today. ನಮಸ್ಕಾರಗಳು, ವಂದನೆಗಳು ಮತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೂ ಶುಭಾಶಯಗಳು. We have gathered here to observe International Human Rights Day, celebrated every year on 10th of December. This day commemorates the adoption of Universal Declaration of Human Rights in 1948. ಪ್ರತಿ ವರ್ಷ ಡಿಸೆಂಬರ್ 10ರಂದು ಆಚರಿಸಲಾಗುವ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಆಚರಿಸಲು ಇಂದು ನಾವು ಇಲ್ಲಿ ಒಟ್ಟುಗೂಡಿದ್ದೇವೆ. ಈ ದಿನವು 1948ರಲ್ಲಿ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಅಂಗೀಕರಿಸಿದ ನೆನಪಾಗಿ ಆಚರಿಸಲಾಗುತ್ತದೆ. A landmark document that affirms the inherent rights and freedoms of every human being, regardless of caste, religion, gender, language, nationality or background. ಇದು ಜಾತಿ, ಧರ್ಮ, ಲಿಂಗ, ಭಾಷೆ, ರಾಷ್ಟ್ರೀಯತೆ ಅಥವಾ ಹಿನ್ನೆಲೆಯನ್ನು ಲೆಕ್ಕಿಸದೆ ಪ್ರತಿಯೊಬ್ಬ ಮನುಷ್ಯನು ಅಂತರ್ಗತ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳನ್ನು ದೃಢೀಕರಿಸಿದ ಹೆಗ್ಗುರುತು ದಾಖಲೆಯಾಗಿದೆ. As we stand together in this important public place at Town Hall, I extend my sincere gratitude to our human rights team for their tireless efforts in organizing this meaningful event. And I also express my heartfelt appreciation to the police department for granting us permission and supporting us in conducting this program smoothly and responsibility. ಈ ಪ್ರಮುಖ ಸಾರ್ವಜನಿಕ ಸ್ಥಳದಲ್ಲಿ ನಾವು ಒಟ್ಟಾಗಿ ನಿಂತಾಗ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ನಮ್ಮ ಮಾನವ ಹಕ್ಕುಗಳ ತಂಡವು ಮಾಡಿದ ದಣಿವರಿಯದ ಪ್ರಯತ್ನಗಳಿಗೆ ನಾನು ನನ್ನ ಪ್ರಾಮಾಣಿಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಮಗೆ ಅನುಮತಿ ನೀಡಿದ್ದಕ್ಕಾಗಿ ಮತ್ತು ಈ ಕಾರ್ಯಕ್ರಮವನ್ನು ಸುಗಮವಾಗಿ ಮತ್ತು ಜವಾಬ್ದಾರಿಯುತವಾಗಿ ನಡೆಸಲು ನಮಗೆ ಬೆಂಬಲ ನೀಡಿದ್ದಕ್ಕಾಗಿ ಪೊಲೀಸ್ ಇಲಾಖೆಗೆ ನನ್ನ ಹೃತ್ಪೂರ್ವಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತೇನೆ. ನಿಮ್ಮ ಸಹಕಾರವು ನಮ್ಮ ಸಮುದಾಯದ ಹೃದಯಕ್ಕೆ ಮಾನವೀಯತೆ, ನ್ಯಾಯ ಮತ್ತು ಸಮಾನತೆಯ ಸಂದೇಶವನ್ನು ತರಲು ನಮಗೆ ಅನುವು ಮಾಡಿಕೊಟ್ಟಿದೆ. Let's give a big round of applause to everyone and our chief guest as well. ಜೋರಾದ ಚಪ್ಪಾಳೆಗಳೊಂದಿಗೆ. Human Rights Day is not only a global observance, it's a reminder of our responsibilities right here in Bengaluru, Karnataka. ಮಾನವ ಹಕ್ಕುಗಳ ದಿನವು ಕೇವಲ ಜಾಗತಿಕ ಆಚರಣೆಯಲ್ಲ, ಇದು ಇಲ್ಲಿಯೇ ಕರ್ನಾಟಕದಲ್ಲಿ ನಮ್ಮ ಜವಾಬ್ದಾರಿಗಳನ್ನು ನೆನಪಿಸುತ್ತದೆ. ನಮ್ಮ ರಾಜ್ಯದ ಸಂಸ್ಕೃತಿಯ ಶ್ರೀಮಂತಿಕೆ, ಸಾಮಾಜಿಕ ಸಾಮರಸ್ಯ ಮತ್ತು ಜವಾಬ್ದಾರಿಯುತ ನಾಗರಿಕ ಹೆಸರುವಾಸಿಯಾಗಿದೆ. Our state is known for its cultural richness, social harmony and responsible citizens. Yet we must acknowledge that challenges such as discrimination, inequality, violence and injustice continue to exist around us. ಆದರೂ ತಾರತಮ್ಯ, ಅಸಮಾನತೆ, ಹಿಂಸಾಚಾರ ಮತ್ತು ಅನ್ಯಾಯದಂತಹ ಸವಾಲುಗಳನ್ನು ನಮ್ಮ ಸುತ್ತಲೂ ಅಸ್ತಿತ್ವದಲ್ಲಿ ಎಂಬುದನ್ನು ನಾವು ಒಪ್ಪಿಕೊಳ್ಳಬೇಕು. ಈ ಸಮಸ್ಯೆಗಳು ಪರಿಹರಿಸುವುದು ಕೆಲವರು ಕರ್ತವ್ಯವಲ್ಲ, ಇದು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿಯಾಗಿದೆ.
This year, as we reflect on the theme of protecting dignity and ensuring justice for all, let us remember that human rights are not just legal principles or words written on paper. They are living values that must be practiced every day, every single day. They begin with how we treat the people around us, how we respond to suffering, and how we stand up for those who cannot stand up for themselves. ಹಕ್ಕುಗಳು ಕೇವಲ ಕಾನೂನು ತತ್ವಗಳು ಅಥವಾ ಕಾಗದದ ಮೇಲೆ ಬರೆಯಲಾದ ಪದಗಳಲ್ಲ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ. ಅವು ಪ್ರತಿದಿನವೂ ಅಭ್ಯಾಸ ಮಾಡಲೇಬೇಕಾದ ಜೀವಂತ ಮೌಲ್ಯಗಳಾಗಿವೆ. ನಮ್ಮ ಸುತ್ತಲಿನ ಜನರು ನಾವು ಹೇಗೆ ನಡೆದುಕೊಳ್ಳುತ್ತೇವೆ, ನೋವುಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಮತ್ತು ತಮ್ಮ ಪರವಾಗಿ ನಿಲ್ಲಲು ಸಾಧ್ಯವಾಗದವರ ಪರವಾಗಿ ನಾವು ಹೇಗೆ ನಿಲ್ಲುತ್ತೇವೆ ಎಂಬುದರೊಂದಿಗೆ ಅವು ಪ್ರಾರಂಭಗೊಂಡಿವೆ. Our organization, Human Rights Organization, remains firmly committed to promoting awareness and education on human rights, supporting individuals who face injustice, encouraging peaceful and constructive solutions to conflicts, and strengthening cooperation with government departments, law enforcement agencies, and community groups. ಮಾನವ ಹಕ್ಕುಗಳ ಬಗ್ಗೆ ಜಾಗೃತಿ ಮತ್ತು ಶಿಕ್ಷಣವನ್ನು ಉತ್ತೇಜಿಸುವುದು, ಅನ್ಯಾಯವನ್ನು ಎದುರಿಸುವ ವ್ಯಕ್ತಿಗಳನ್ನು ಬೆಂಬಲಿಸುವುದು, ಸಂಘರ್ಷಗಳಿಗೆ ಶಾಂತಿಯುತ ಮತ್ತು ರಚನಾತ್ಮಕ ಪರಿಹಾರಗಳನ್ನು ಮತ್ತು ಸರ್ಕಾರಿ ಇಲಾಖೆಗಳು, ಕಾನೂನು ಜಾರಿ ಸಂಸ್ಥೆಗಳು ಮತ್ತು ಸಮುದಾಯದ ಗುಂಪುಗಳೊಂದಿಗೆ ಸಹಕಾರವನ್ನು ಬಲಪಡಿಸುವುದು. Let us work hand in hand to build a Karnataka where every individual, young or old, privileged or vulnerable, can live with dignity, equality and safety. On this occasion, I urge each one of you to continue being ambassadors of justice, compassion and humanity in your own surroundings. ಯುವಕರು ಅಥವಾ ಸವಲತ್ತು ಪಡೆದವರು ಅಥವಾ ದುರ್ಬಲರು ಪ್ರತಿಯೊಬ್ಬರು ಘನತೆ, ಸಮಾನತೆ ಮತ್ತು ಸುರಕ್ಷತೆಯೊಂದಿಗೆ ಬದುಕಬಹುದಾದ ಕರ್ನಾಟಕವನ್ನು ನಿರ್ಮಿಸಲು ನಾವು ಕೈ ಜೋಡಿಸಿ ಕೆಲಸ ಮಾಡೋಣ. ಈ ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತಲಿನ ನ್ಯಾಯ, ಸಹಾನುಭೂತಿ ಮತ್ತು ಮಾನವೀಯತೆ ರಾಯಭಾರಿಗಳಾಗಿ ಮುಂದುವರಿಯುವಂತಹ ನಾನು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಕೋರುತ್ತೇನೆ. Once again, my sincere thanks to all our members, volunteers, supporters and the police department for making this event possible. ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಸಾಧ್ಯವಾಗಿದ್ದಕ್ಕಾಗಿ ನಮ್ಮ ಎಲ್ಲ ಸದಸ್ಯರು, ಸಂಸ್ಥೆಯವರು, ಬೆಂಬಲಿಗರು ಮತ್ತು ಪೊಲೀಸ್ ಇಲಾಖೆಗೆ ನನ್ನ ಪ್ರಾಮಾಣಿಕ ಧನ್ಯವಾದಗಳು. Let us continue to move forward with unity, purpose and wavering commitment to building a more just and humane society. Thank you. Jai Hind. ಹೆಚ್ಚು ನ್ಯಾಯಧರ್ಮ ಮತ್ತು ಮಾನವೀಯ ಸಮಾಜವನ್ನು ನಿರ್ಮಿಸಲು ನಾವು ಏಕತೆ, ಉದ್ದೇಶ ಮತ್ತು ಅಚಲ ಬದ್ಧತೆಯೊಂದಿಗೆ ಮುಂದುವರಿಯೋಣ. ಥ್ಯಾಂಕ್ಸ್. ಜೈ ಹಿಂದ್. Thank you so much, sir, for your knowledgeable speech. With a great round of applause, let us now invite our President, Mrs. Shanti Prince, to brief us about the celebration. ಪ್ರೆಸಿಡೆಂಟ್ ಆಗಿರುವ ಶಾಂತಿ ಪ್ರಿನ್ಸ್ ಅವರನ್ನು ಹ್ಯೂಮನ್ ರೈಟ್ಸ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೋರಿಕೊಳ್ಳುತ್ತೇವೆ. ಎಲ್ರಿಗೂ ನಮಸ್ಕಾರ. ನಾನು ಶಾಂತಿ ಪ್ರಿನ್ಸ್. ಥ್ಯಾಂಕ್ ಯು ರೋಸ್ಮಿ. ಓಕೆ, ನಾನು ಶಾಂತಿ ಪ್ರಿನ್ಸ್. ಇಲ್ಲಿ ಪ್ರೆಸಿಡೆಂಟ್ ಆಗಿ ನನ್ನನ್ನು ನೇಮಿಸಿದ್ದಾರೆ, ಅದಕ್ಕಾಗಿ ಧನ್ಯವಾದಗಳು. ಆ್ಯಂಡ್ ಇಲ್ಲಿ ಆಗಮಿಸಿದ ಚೀಫ್ ಗೆಸ್ಟ್ ಅವ್ರಿಗೂ, ಯುನೆಸ್ ಅವ್ರಿಗೂ, ಮತ್ತು ಮೀರಾಬಾಯಿ ಮ್ಯಾಮ್ಗವ್ರಿಗೂ, ಮತ್ತು ಬ್ರದರ್ ಸ್ಟ್ಯಾನ್ಲಿ ಅವ್ರಿಗೆಲ್ರಿಗೂ ತುಂಬ ಐ ಜಸ್ಟ್ ಗ್ರೇಟ್ಫುಲ್. ಐ ಆಮ್ ಗ್ರೇಟ್ಫುಲ್ ಫಾರ್ ಇಟ್. ಓಕೆ, ಇಲ್ಲಿರೋ ನಾವು ಇವತ್ತು ಯಾಕೆ ನಾವು ಕೂಡಿದ್ದೀವಿ ಅನ್ಬೇಕಂದ್ರೆ, ಬರೀ ಡಿಸೆಂಬರ್ 10ನೇ ತಾರೀಕೋಸ್ಕರ ಇಂಟರ್ನ್ಯಾಷನಲ್ ಡೇಗೋಸ್ಕರ ನಾವು ಕೂಡಿದ್ದೀವ?
ಇಲ್ಲ, ರೈಟ್. ಹ್ಯೂಮನ್ ರೈಟ್ಸು ಅನ್ನೋದು ನಾವು ಸೇರ್ಕೊಂಡಿದ್ವಿ, ಹ್ಯೂಮನ್ ರೈಟ್ಸು ನಾವು ಯಾಕೆ ಇದ್ದೀವಿ, ಯಾವುದಕ್ಕೋಸ್ಕರ ನಾವು ಇವಾಗ ಹೊರಗಡೆ ಬರ್ತಾ ಇದ್ದೀವಿ ಅಂತ ಕಾರಣನ ಜನಕ್ಕೆ ತಿಳಿಸೋದಕ್ಕಂತಲೇ ನಾವು ಬಂದಿರೋದು, ಇಲ್ಲಿ ನಾವು ಸೇರ್ಕೊಂಡಿರೋದು. ಸೊ ಇವಾಗ ಇಲ್ಲಿ ಹ್ಯೂಮನ್ ರೈಟ್ಸು ಡಿಸೆಂಬರ್ 10ನೇ ತಾರೀಕು ಇಂಟರ್ನ್ಯಾಷನಲ್ ಹ್ಯೂಮನ್ ಡೇ, ರೈಟ್. 1948ನಲ್ಲಿ 1948ನೇ ಇಸುವಿನಲ್ಲಿ ಶುರುವಾಗಿದ್ದು ಹ್ಯೂಮನ್ ರೈಟ್ಸು. ಇಷ್ಟು ದಿನದಿಂದ ನಾವು ಜಾರಿಗೆ ತೊಗೊಂಬರ್ತಾ ಇದ್ದೀವಿ. ಬಟ್ ಇವಾಗ ಡಿಸೆಂಬರ್ 10ನೇ ತಾರೀಕು ನಾವು ಮುಂದೆ ಬಂದು ನಾವಿಲ್ಲಿ ನಿಮ್ಮ ಸೇವೆಗೋಸ್ಕರ ನಾವು ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ನಾವು ಬಂದಿರೋದು. ಬಟ್ ಇವತ್ತಿನ ನಾವು ದಿನಾಚರಣೆ ನಾವು ನೋಡಬೇಕಂದ್ರೆ ಹ್ಯೂಮನ್ ರೈಟ್ಸ್ ಅಂತ ನಾವು ಬರೀ ಒಂದು ಟ್ಯಾಗ್ ಇಟ್ಕೊಂಡು ನಡೆಯೋದಕ್ಕೋಸ್ಕರ ಅಥವಾ ಒಂದು ID ಇಟ್ಕೊಂಡು ನಡೆಯೋದಕ್ಕೋಸ್ಕರ ನಾವಿಲ್ಲ. ಬಟ್ ಒಂದೊಂದು ಸತಿನೂ ನಾವು ಸರ್ಕಾರಕ್ಕೆ ಸಮವಾಗಿ ನಿಂತ್ಕೊಂಡು ಸರ್ಕಾರ ಕೊಟ್ಟಿರೋ ಎಲ್ಲ ಯೋಜನೆಗಳು ಎಲ್ಲನೂ ನಾವು ಜಾರಿಗೆ ತೊಗೊಂಬರೋದಕ್ಕಂತ ನಾವು ಈ ದಿನನ ಆಚರಿಸ್ತಾ ಇದ್ದೀವಿ. ಸಮವಾಗಿ ಒಂದೊಂದು ಡೈಲಿ ಒಂದೊಂದು ದಿವಸಕ್ಕೆ ನಮಗೇನು ಅಗತ್ಯ ಇದೆ ಆ ಅಗತ್ಯಗಳನ್ನು ಕರೆಕ್ಟಾಗಿ ನೇರವಾಗಿ ಜನಕ್ಕೆ ಬರ್ತಾ ಇದೆಯಾ ಅಂತ ತೋರಿಸ್ಕೊಳ್ಳೋದಕ್ಕೆ ನಾವು ಈ ದಿನ ನಾವಿಲ್ಲಿ ಸೇರ್ಕೊಂಡಿದ್ದೀವಿ. ವಿಶೇಷಿತವಾಗಿ ನಾವು ಸರ್ಕಾರ ನೋಡಬೇಕಂದ್ರೆ ಎಷ್ಟೊಂದು ಯೋಜನೆಗಳನ್ನು ಇಟ್ಟಿದ್ದಾರೆ ಅವರು. ಈವನ್ ಇದನ್ನು ಸೀನಿಯರ್ ಸಿಟಿಸನ್ ಅವ್ರಿಗೆ 60 ವಯಸ್ಸು ಮೇಲಿರೋರಿಗೆ ಎಷ್ಟೊಂದು ಯೋಜನೆ ಇದೆ, 70 ವಯಸ್ಸು ಮೇಲಿರೋರಿಗೆ ಆಯುಷ್ ಭಾರತ್ ಅಂತ ಯೋಜನೆಗಳು ಬಂದಿದೆ. ಅಂದರೆ ಯಾರ್ಯಾರು 70 ವಯಸ್ಸು ಮೇಲೆ ಇದ್ದಾರೋ ಅವ್ರಿಗಂತೂ ಫ್ರೀಯಾಗಿ 5 ಲಕ್ಷ ಅಷ್ಟು ಸರ್ಕಾರ ಮೆಡಿಕಲ್ಲು ಅವ್ರಿಗೆ ಟ್ರೀಟ್ಮೆಂಟ್ಗೋಸ್ಕರ ಕೊಟ್ಟಿದ್ದಾರೆ. ಸೊ ಅದು ಎಷ್ಟೊಂದು ಜನಕ್ಕೆ ತಿಳುವಳಿಕೆ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಅದು. ಯಾಕಂದರೆ ಸರ್ಕಾರ ಎಷ್ಟೊಂದು ಹೊಸ ಯೋಜನೆಗಳು ನಮಗೋಸ್ಕರ ಜನತೆಗೋಸ್ಕರ ಅಂತ ನಾವು ತೋರಿಸಿದ್ದಾರೆ. ಬಟ್ ಆ ಯೋಜನೆಗಳು ಇನ್ನೂ ಯಾರಿಗೂ ಕಿವಿಗೆ ಸೇರ್ತಾ ಇಲ್ಲ. ಅಥವಾ ಇವಾಗ ನಾವು ಒಂದು ಹಾಸ್ಪಿಟ್ಲಿಗೆ ಹೋದರೆ ಹಾಸ್ಪಿಟ್ಲಲ್ಲಿ ಎಷ್ಟೊಂದು ಜನ ನಾವು ನೋಡ್ತೀವಿ 90% ಹಾಸ್ಪಿಟ್ಲಲ್ಲಿರೋ ಪೇಷಂಟ್ಸ್ ಅವರು ಅಳ್ತಾ ಇರ್ತಾರೆ. ಯಾಕಂದರೆ ದುಡ್ಡಿಲ್ಲ ಅಥವಾ ಯಾವ ಥರ ಅವ್ರು ಔಷಧಿ ತೊಗೊಳ್ಬೇಕು, ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋದಕ್ಕೆ. ಸೊ ಅದರಲ್ಲಿರೋ ಸರ್ಕಾರ ಏನೇನು ಯೋಜನೆ ತೊಗೊಂಬಂದಿದ್ದಾರೋ ಆ ಯೋಜನೆನ ನಾವು ಮುಂದೆ ತೊಗೊಂಬರೋದಕ್ಕೆ. ಅಥವಾ ಈವನ್ ಗರ್ಭವತಿ ಹೆಂಗಸರಿಗೆ ಎಷ್ಟೊಂದು ಯೋಜನೆಗಳು ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಅವ್ರು ಪ್ರೆಗ್ನೆಂಟ್ ಆದಾಗ, ಫಸ್ಟು ಮಗು ಹುಟ್ಟಿದಾಗ ಸರ್ಕಾರ 5,000 ಅಂತ ಇಟ್ಟಿದ್ದಾರೆ. ಬಟ್ ಎಷ್ಟೊಂದು ಜನಕ್ಕೆ ಅದು ಗೊತ್ತಿಲ್ಲ. ಮತ್ತು ಎರಡನೇ ಮಗು ಹೆಣ್ಮಗು ಆಗಿದ್ದರೆ 6,000 ಅವ್ರು ತಿಂದು ಕೊಡ್ತಾ ಇದ್ದಾರೆ. ಬಟ್ ಅದನ್ನು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಅಥವಾ ಪೌಷ್ಟಿಕ ಆಹಾರ ಅವರು ಅಗ್ರಹಾರದಿಂದ ಬರ್ತಾ ಇದೆ ಆ ಜನಗಳಿಗೆ. ಸುಮಾರು ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ನಾವು ಹ್ಯೂಮನ್ ರೈಟ್ಸನ್ನು ನಾವು ನಿಂತ್ಕೊಂಡು ಒಂದೊಂದು ದಿನವೂ ಏನೇನು ಬೇಕಾಗಿದೆಯೋ ಏನೇನು ಅಗತ್ಯ ಇದೆಯೋ ಆ ಅಗತ್ಯನ ನಾವು ಜನರಿಗೆ ಯಾವ ಥರ ತಲುಪಿಸ್ಬೇಕು ಅಂತ ನಾವು ಇವತ್ತು ಇದನ್ನು ನಾವು ಆರಂಭಿಸ್ತಾ ಇದ್ದೀವಿ. ಈ ವರ್ಷದಲ್ಲಿ ನಾವು ಒಂದೊಂದು ಕಡೆಯೂ ಒಂದೊಂದು ಜನತಾ ದರ್ಬಾರು ಅಂತ ಒಂದೊಂದು ನಾರ್ತ್ ಸೈಡು, ಈಸ್ಟ್ ಸೈಡು, ವೆಸ್ಟು, ಸೆಂಟ್ರಲ್ ಎಲ್ಲ ಕಡೆಯೂ ಒಂದು ಜನತಾ ದರ್ಬಾರು ಅಂತ ನಾವಿಟ್ಬಿಟ್ಟು ಒಂದೊಂದು ಸರ್ಕಾರ ಏನೇನು ತಿಳಿಸ್ತಾ ಇದೆ ಅದನ್ನು ಘೋಷಣೆ ಮಾಡಿಕೊಂಡು ಜನಗಳನ್ನ ಹೆಂಗೆ ಮುಟ್ಟಿಸ್ಬೇಕು ಅಂತ ನಾವು ಈ ಸತಿ ನಾವು ಮಾಡಬೇಕು ಅಂತ ಇದ್ದೀವಿ. ಅದಕ್ಕೋಸ್ಕರನೇ ಒಬ್ಬರೊಬ್ಬರು ನಮ್ಮ ಹತ್ರ ಇರೋ ಸೆಕ್ರೆಟ್ರೀಸ್ ಇದ್ದಾರೆ, ಒಬ್ಬರೊಬ್ಬರು ಸಿಬ್ಬಂದಿ ಇದ್ದಾರೆ, ಅವ್ರನ್ನ ನೀವು ಜಾಯಿನ್ ಮಾಡ್ಕೊಂಡು ಅವ್ರನ್ನ ತಪ್ಪಿಸ್ಕೊಂಡು ಮಾಡ್ಬೋದು. ಸೊ ಈ ಹ್ಯೂಮನ್ ರೈಟ್ಸ್ ಸೋಷಿಯಲ್ ಜಸ್ಟಿಸ್ ಮಿಷನ್ ಅನ್ನೋದು ಸುಮಾರು 2012ನಲ್ಲಿ ಶುರುವಾಗಿರೋದು. ಸೊ ಇವಾಗ ಆಲ್ಮೋಸ್ಟು 1 ಲಕ್ಷದ ಮೇಲೆ ಜನ ಸೇರ್ಕೊಂಡಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಥ್ರೂ ಔಟ್ ಇಂಡಿಯಾನಲ್ಲಿ. ಸೊ ಅಷ್ಟು ಆ ಜನ ಇರಬೇಕಾದ್ರೆ 1 ಲಕ್ಷದ ಮೇಲಿದ್ದಾರೆ. ಬಟ್ 1 ಲಕ್ಷದ ಮೇಲೆ ಜನರಲ್ಲಿ ನಾವೆಲ್ಲರೂ ಮುಂದೆ ಬಂದು ಒಬ್ಬರೊಬ್ಬರನ್ನ ಇದನ್ನು ನಾವು ಇಟ್ಕೊಂಡ್ರೆ ಸರ್ಕಾರ ಸಮವಾಗಿ ನಾವು ನಡ್ಕೊಳ್ಬೇಕಂದ್ರೆ ಏನಾಗುತ್ತಂದರೆ ನಮ್ಮದು ರಾಷ್ಟ್ರ, ನಮ್ಮ ಜನ, ನಮ್ಮ ರಾಜ್ಯ ಕರ್ನಾಟಕ ಬೆಂಗಳೂರನ್ನ ನಾವು ಮುಂದೆ ತೊಗೊಂಬರ್ಬೋದು. ಸೊ ಈ ದಿನದ ಜ್ಞಾಪಿಸ್ಕೊಂಡು ಇವತ್ತೇ ನಾವು ಒಂದು ನಮಗೆ ನಾವು ಹೇಳ್ಕೊಂಡ ನಾನಿರೋದು ಬೇರೆಯವ್ರ ಸೇವೆಗೋಸ್ಕರ, ನನ್ನನ್ನು ದೇವರು ಉಪಯೋಗಿಸ್ತಾ ಇರೋದು ಬೇರೆಯವ್ರ ಸೇವೆಗೋಸ್ಕರ ಅಂತ. ಸೊ ಇವತ್ತಿಂದ ಏನೇನು ಪೇಪರ್ನಲ್ಲಿ ಏನೇನು ಯೋಜನೆಗಳು ಬರುತ್ತೆ ಅದನ್ನ ಬಗ್ಗೆ ನೀವು ತಿಳಿಸಿ, ಅದನ್ನ ಬಗ್ಗೆ ಜನರನ್ನ ತಿಳಿಸಿ. ಸೊ ಈ ಸಮಯ ನಾನು ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಜೈ ಹಿಂದ್. ಥ್ಯಾಂಕ್ ಯು ಮ್ಯಾಮ್. Thank you, ma'am, for your inspiring words. We are now going to honor Mr. Kirisetu Stanley, the Vice President of Vellore, and Mr. Priestley, the Chief Secretary of Vellore. ಕಿರೇತಸು ಸ್ಟ್ಯಾನ್ಲಿ ಅವರಿಗೆ ಸನ್ಮಾನ ಮಾಡಬೇಕೆಂದು ಕೋರಿಕೊಳ್ಳುತ್ತೇವೆ.
to please honor them. ಮಿಸ್ಟರ್ ರಾಬರ್ಟ್ ಹಾಗೂ ಮಿಸ್ಟರ್ ಏಬೆಲ್ ಅವರನ್ನು ಸನ್ಮಾನ ಮಾಡಲು ಕೋರಿಕೊಳ್ಳುತ್ತೇವೆ. ಜೋರಾದ ಚಪ್ಪಾಳೆಗಳೊಂದಿಗೆ. The South Vice President, to honor Mr. Priestley, the Chief Secretary of Vellore. ಮಿಸ್ಟರ್ ಅಬ್ರಹಾಂ ಅವರನ್ನು ಚೀಫ್ ಸೆಕ್ರೆಟರಿ ಆಗಿರುವ ವೇಲೂರಿನ ಮಿಸ್ಟರ್ ಪ್ರಿಸ್ಲಿ ಅವರಿಗೆ ಸನ್ಮಾನ ಮಾಡಲು ಕೋರಿಕೊಳ್ಳುತ್ತೇವೆ. Mr. Kumar, the Chief Justice of Human Rights, to please honor them. ಅವರು ಉಮೆ ಅವರನ್ನು ಪ್ರೆಸಿಡೆಂಟ್ ಅವರು ಅಮರ್ ಅವರನ್ನು ಗೌರವಿಸಬೇಕೆಂದು ಕೋರಿಕೊಳ್ಳುತ್ತೇವೆ. Now I request Mr. Das and his wife to please honor Mr. Abraham, the South Vice President. ಮಿಸ್ಟರ್ ದಾಸ್ ಹಾಗೂ ಅವರ ಪತ್ನಿಯು ಸೌತ್ ಪ್ರೆಸಿಡೆಂಟ್ ಆದ ಮಿಸ್ಟರ್ ಅಬ್ರಹಾಂ ಅವರನ್ನು ಸನ್ಮಾನಿಸಬೇಕೆಂದು ಕೋರಿಕೊಳ್ಳುತ್ತೇವೆ. We have come to the most awaited part of our event, hearing from our chief guests. ಈಗ ನಾವು ನಮ್ಮ ಮುಖ್ಯ ಅತಿಥಿಯ ಶುಭಾಶಯಗಳೊಂದಿಗೆ ನಮ್ಮ ಕಾರ್ಯಕ್ರಮದ ಬಹುನಿರೀಕ್ಷಿತ ಭಾಗಕ್ಕೆ ಹೋಗೋಣ. I request Dr. Yunus Jas to talk a few words on this occasion.
ನಾವು ಈಗ ಡಾಕ್ಟರ್ ಯೋನಸ್ ಜಾನಸ್ ಅವರನ್ನು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಲು ಕೋರಿಕೊಳ್ಳುತ್ತೇವೆ. ಪ್ರೈಸ್ ಲಾರ್ಡ್. ನಮಸ್ಕಾರ ಎಲ್ರಿಗೂ. ಇವತ್ತು ವೇದಿಕೆ ಮೇಲೆ ಹಾಸನಾಗಿರುವಂಥ ಚೀಫ್ ಗೆಸ್ಟ್ ಮೇಡಮ್ಗೆ, ಅಮ್ಮಾರ್ ಅವರಿಗೆ, ಈ ಹ್ಯೂಮನ್ ರೈಟ್ಸ್ನ ಸೋಷಿಯಲ್ ಜಸ್ಟ್ ಮೆಷಿನ್ ಬ್ಯಾಂಗ್ಳೂರಿನ ಮುಖ್ಯ ಆರ್ಗನೈಸರ್ಸ್ ಆದಂತಹ ಡಾಕ್ಟರ್ ಕ್ವಾಜಿ CEO ಮೇಡಮ್ ಪ್ರೆಸಿಡೆಂಟ್ ಶಾಂತಿ ಪ್ರಿನ್ಸ್ ಪ್ರೆಸಿಡೆಂಟ್ ಅವರಿಗೆ, ಮುಖ್ಯವಾಗಿ ನಮ್ಮ ಪಾಸ್ಟರ್ ಮತ್ತು ಬಿಷಪ್ ಆದಂಥ ಡಾಕ್ಟರ್ ಸುನೀಲ್ ಮಿಟ್ಟಲ್ ಅವರಿಗೆ, ರಾಬರ್ಟ್ ಮೈನಾರಿಟಿ ವೆಲ್ಫೇರ್ ಸೆಕ್ರೆಟರಿ, ಜೋಶುವಾ ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್, ಸೆಬಾಸ್ಟಿನ್ ಡೆಪ್ಯೂಟಿ ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್, ಅಗಸ್ಟಿನ್ ಏಬಲ್ ಚೀಫ್ ರಿಪೋರ್ಟಿಂಗ್ ಆಫೀಸರ್, ಕುಮಾರ್ ಸೆಂಟ್ರಲ್ ವೈಸ್ ಪ್ರೆಸಿಡೆಂಟ್, ಸಿದ್ದರಾಜು ವೆಸ್ಟ್ ವೈಸ್ ಪ್ರೆಸಿಡೆಂಟ್, ಅಬ್ರಹಾಂ ಜೋರಾದ ಚಪ್ಪಾಳೆ ಸೌತ್ ವೈಸ್ ಪ್ರೆಸಿಡೆಂಟ್, ಈ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇಲ್ಲಿ ಬಂದಿರುವಂತಹ ಸುದೀಪು ಮತ್ತು ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಈ ಹ್ಯೂಮನ್ ರೈಟ್ಸ್ನ ದಿನಾಚರಣೆಯ ಸ್ವಾಗತ, ಸುಸ್ವಾಗತ ಮತ್ತು ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳಿಗೆ. ನಾವೆಲ್ಲ ಕರ್ನಾಟಕದಲ್ಲಿರೋದ್ರಿಂದ ನಾವು ಯಾವುದೇ ಭಾಷೆ ಇರ್ಬೋದು, ಮೊದಲು ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಅನ್ನೋದು ಈ ನಾಡಿನ ಸಂಸ್ಕೃತಿ ಆಗ್ತದೆ. ಎರಡನೇದಾಗಿ ವರ್ಲ್ಡ್ ಹ್ಯೂಮನ್ ರೈಟ್ಸ್ ಡೇ ಇವತ್ತು. ಇದ್ರ ಬಗ್ಗೆ ಮಾತಾಡಬೇಕಂದ್ರೆ ಇಂಗ್ಲೀಷಲ್ಲಿ ಒಂದು ಎರಡು ಪದ ಹೇಳ್ಬಿಡ್ತೀನಿ. ನಾನು ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡು ಬಂದಿರ್ತೀನಿ. ಬೇಸಿಕಲಿ ನಾನು ಬಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಂಟರ್ನ್ಯಾಷನಲ್ ಲಾ ಸ್ಟೂಡೆಂಟ್ ಕಾಲೇಜಲ್ಲಿ. ಸೊ ನಾನು ಸ್ವಲ್ಪ ಪ್ರಿಪೇರ್ ಆಗೇ ಬರ್ತೀನಿ, ಯಾವಾಗಲೂ ಓದ್ಬಿಡ್ತೀನಿ, ಕೇಳ್ಕೊಳ್ಳಿ. ವೈ ಹ್ಯೂಮನ್ ರೈಟ್ಸ್ ಮ್ಯಾಟರ್, dignity and peace, they are the bedrock of peaceful, tolerant societies where anyone feels valued and secure. Universal and invisible, an attack on one right weakness all. We must protect economy, social, cultural and political rights together. Our common ground. They unite us, reminding us of our shared humanity beyond differences. Our role in upholding them. Education, learn our rights and teach others. Awareness in power. Advocacy, stand with those whose rights are violated. Be a voice for the voiceless. Action, support organizations, demand better governance and promote a culture of human rights in our daily life, ensuring laws translate into real world. For example, friends, colleagues, people, global citizens, we together today to speak about human rights, not just lofty ideals, but the essential foundation for a dignified life, ensuring freedom, equality and justice for everyone, for every single person. These rights, from life, education and safety to fair work and clean environments, are universal, indivisible and belong to us from birth, transcending borders, reliefs or backwards or backgrounds. Yet millions still suffer oppression. Our duty is to educate ourselves,
speak out against injustice, demand accountability, and build a world where these fundamental rights aren't just declared but truly lived. Why human rights matter? Dignity and peace. They are the bedrock of peaceful, tolerant societies where everyone feels valued and secure. ನಾನು ಮಾತಾಡಿದ್ದು ಯಾರಿಗಾದರೂ ಸ್ವಲ್ಪ ಆದರೂ ಅರ್ಥ ಆಯ್ತಾ? ಸ್ವಲ್ಪ ಆದರೂ ಕನ್ನಡದಲ್ಲಿ ಒಂದು 4 ಪದಗಳಲ್ಲಿ ಹೇಳ್ಬಿಡ್ತೀನಿ. ಹ್ಯೂಮನ್ ರೈಟ್ಸ್ ಅನ್ನೋದು ಯಾರಪ್ಪನ ಸೊತ್ತಲ್ಲ, ಮತ್ತು ಯಾವ ಭಾಷೆಗೂ ಸಂಬಂಧಪಟ್ಟಿಲ್ಲ, ಯಾವ ರಿಲಿಜನ್ಗೂ ಸಂಬಂಧಪಟ್ಟಿಲ್ಲ, ಯಾವ ಕಾಸ್ಟ್ ಗ್ರೂಪು ಕಲರ್ಗೂ ಸಂಬಂಧಪಟ್ಟಿಲ್ಲ. ನೀನು ನಾನು ಒಂದೇ ಸ್ಟೇಜಲ್ಲಿ ಒಟ್ಟಿಗೆ ಏನು ಕೂತ್ಕೊತೀವೋ, ನಾವೆಲ್ಲರೂ ಒಂದೇ ಊಟ ತಿನ್ನಬೇಕು, ನಾವೆಲ್ಲ ಇಷ್ಟ ಬಂದಂಗೆ ನಮ್ಮ ಸೊಸೈಟಿಗೆ ತಕ್ಕನಂಗೆ ಡ್ರೆಸ್ ಮಾಡ್ಕೊಬೇಕು, ನಾವು ಕೂಡ ಬದ್ಧತೆಯಿಂದ ಸೊಸೈಟಿಗೆ, ಸ್ಟೇಟ್ ಗೌರ್ಮೆಂಟ್ಗೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಬದ್ಧತೆಯಿಂದ ಇದ್ದೀವಿ ಅಂತ ಹಾಗೆ ನಮ್ಮ ರೂಲ್ಸು ನಾಮ್ಸು ಅದು ಬ್ರೇಕ್ ಡೌನ್ ಆಗದಿರೆ ನೋಡಿಕೊಂಡು ನಮ್ಮ ಸಮುದಾಯನ ಉಳಿಸ್ಕೊಂಡು ನಮ್ಮ ಪಾಲಿಸಿ, ನಮ್ಮ ಸ್ಟೇಟ್ ಪಾಲಿಸಿ, ನಮ್ಮ ಸೆಂಟ್ರಲ್ ಪಾಲಿಸಿ ಏನಿದೆಯೋ ನಮಗೂ ಕೂಡ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಇರ್ತದೆ. ಅದಕ್ಕೂ ಕೂಡ ಕಷ್ಟಪಟ್ಕೊಂಡು ನಾವು ಯಾವುದೇ ರೂಲ್ಸ್ನ ಬ್ರೇಕ್ ಮಾಡ್ದಿರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮರ್ಯಾದೆ ಕೊಟ್ಟು ಅವನು ಈ ಸೊಸೈಟಿಗೆ ಒಂದು ಮಾದರಿ ಆಗಿರಬೇಕು. ಮತ್ತು ನಾವೆಲ್ಲ ಯಾರ್ಯಾರನ್ನೂ ಹರ್ಟ್ ಮಾಡ್ದಿರೆ ಒಂದು ಲೆವೆಲ್ಗೆ ಸಾಂತ್ವನ, ಸಹಬಾಳ್ವೆ, ಪ್ರಾಮುಖ್ಯವಾಗಿ ಸಹಿಷ್ಣುತೆ, ನೀನು ಚೆನ್ನಾಗಿ ಆಗ್ಬಿಟ್ಟಿದೆ ಅಂತ ಅವನು ಓಡಿಸೋದು, ಈ ಲ್ಯಾಂಡ್ನ ಗ್ರ್ಯಾಪ್ ಮಾಡಿಬಿಡೋದು, ಆ ಸಮುದಾಯನ ಹೊಡೆದು ಬಿಡೋದು, ಇವೆಲ್ಲ ಮಾಡಬಾರ್ದು. ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡಲಿಕ್ಕೆ ಲಾ ಬೇಕಾದರೆ ಲಾಯರ್ ತಪ್ಪಿಡ್ಬೋದು, ಜಡ್ಜ್ ತಪ್ಪಿಡ್ಬೋದು, ಪೊಲೀಸ್ನವರು ಕೂಡ ತಪ್ಪಿಡ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಹ್ಯೂಮನ್ ರೈಟ್ಸಲ್ಲಿರೋರು ತಮ್ಮ ಮನೆ ಬಿಟ್ಟು, ತಮ್ಮ ಜಾತಿ ಧರ್ಮನ ಮರೆತು ಮನುಷ್ಯನಿಗೋಸ್ಕರ ಇನ್ನೊಂದು ಮನುಷ್ಯ ಬದುಕಬೇಕು ಅನ್ನೋದು ಇವತ್ತು ನನ್ನ ಮೆಸೇಜ್ ಆಗಿದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Thank you so much, sir, for the wonderful speech. I now request Ms. Ume Amarat to speak a few words on this occasion. Good afternoon to one and all present here, and Human Rights and Social Justice Mission President Shanti Prince, Human Rights Officer Mr. Sunil Mittal, and Karnataka Pradesh Congress Committee Vice President Dr. Yunus John, and all the passionate individuals gathered here today. Thank you for the profound honor of inviting me to speak on this most significant day. Today, December 10th, we mark anniversary of the Universal Declaration of Human Rights. But we are here not just to commemorate history, but to celebrate the powerful relevance of our theme, human rights, our everyday essentials. For too long, we have treated human rights like complex statutes or abstract theories. I submit to you today that human rights are instead as fundamental as the air we breathe, the water we drink, and the roof over our heads. They are the minimum requirements for a life of dignity. They are not a privilege to be earned. They are essentials we are born with. To understand rights as essentials, we must shift our perspective. Let's bring them out of the courtroom and into our daily lives. The right to education is not just a law, it's a textbook. Your child reads the same path they walk to school and the knowledge that empowers their future. The right to work and fair wages is not an economic theory, it's the foot of our family's table. The security of a dignified life and the respect you feel at the end of hard-earned day. The right to life extends beyond mere survival. It is the essential right to clean water, to sanitation and healthy environment, the very essence of our well-being.
discrimination is not just a political issue. It is a failure to provide basic human sustenance. If human rights are our everyday essentials, then they cannot be something we outsource only to others. We must become the guardians of these essentials, and this starts with actionable steps across 3 levels. The first level is the personal level, the essential of respect. Practice active non-discrimination upholding begins with choosing respect over bias in every interaction. Use the power of spoken word. When you hear a discriminatory joke or witness casual cruelty, you must interject. Silence in the face of injustice is not neutrality, it is consent. And the second one is the community level. The essential of participation, advocate for the vulnerable. Be a voice for those whose voice is suppressed. Support local groups. Demand essential services. Hold your local municipality accountable. When you demand clean water and sanitation, you are demanding the fulfillment of the essential right of life. And the third one is the civic level, the essential of accountability. Know your rights to claim them. Read and understand the fundamental rights in our constitution. When you are informed, you become an instant source of empowerment. Vote and engage. After the election, engage you with your elected representatives. Ask pointed questions about how they are ensuring fair wages, safe labor and accessible opportunities. Friends, my commitment as a Karnataka Media in charge Street Vendor Cell in Karnataka Pradesh Congress Committee is to champion these essentials at the systemic level, ensuring every voice is heard and every right is protected. By the real power lies with you. Let us commit today to shifting our mindset, to stop seeing human rights as a glorious idol to be celebrated once a year, and start treating them as a daily duty to be lived out every moment. The greatest revolution is simply recognizing the immense power in defending the simplest, most essential right of another human being. Let's make every day a human rights day. Thank you. Jai Hind. Thank you so much, ma'am, for the wonderful speech. ಅರ್ಥಪೂರ್ಣ ಮಾತುಗಳಿಗಾಗಿ ಧನ್ಯವಾದಗಳು ಮ್ಯಾಮ್. I now request Mrs. Mary Chandrabai to speak a few lines. ಹಲೋ. ಬಂದಿರತಕ್ಕಂಥ ಪ್ರತಿಯೊಬ್ಬರು ನಮ್ಮ ಹಿರಿಯರಿಗೂ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ನಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಸ್ಕೊಡ್ತೀವಿ. ತುಂಬ ಸಂತೋಷ. ನಮ್ಮ ಗುರಿ ಏನಂದರೆ ಮಕ್ಕಳಿಗೆ ನಾವು ದೊಡ್ಡವ್ರಿಗೆ ನಾವು ಎಷ್ಟೇ ಆಗಲಿ ಎಲ್ರಿಗೂ ನಾವು ಸಹಾಯ ಮಾಡಬೇಕು, ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್ಸ್ ಮಾಡಬೇಕು. ಮುಂಚೆನೇ ಎಲ್ಲ ಹೇಳ್ಬಿಟ್ಟು ಇದನ್ನು ಅದಕ್ಕೋಸ್ಕರ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. Thank you so much, ma'am. ಧನ್ಯವಾದಗಳು ಮ್ಯಾಮ್. 2 o'clock time ಇದೆ ಅಂತ. I have taken 2 o'clock time. Now, our Human Rights Officer, Mr. Sunil Mittal, has gifts to one and all present here. ನಮ್ಮ ಹ್ಯೂಮನ್ ರೈಟ್ ಆಫೀಸರ್ ಆದ ಮಿಸ್ಟರ್ ಸುನಿಲ್ ಮಿತ್ತರ್ ಅವರು ಬಂದಿರುವ ಗಣ್ಯರಿಗೆ ಉಡುಗೊರೆಗಳನ್ನು ನೀಡುವುದಾಗಿ ಕೇಳಿಕೊಳ್ಳುತ್ತೇವೆ. ಚಪ್ಪಾಳೆಗಳೊಂದಿಗೆ. ಹಾಯ್, ಎಲ್ಲರೂ ಸಂತೋಷವಾಗಿದ್ದೀರಾ? ಖಂಡಿತವಾಗ್ಲೂ ಇಲ್ಲ, ಬಿಸಿಲಲ್ಲಿ ಸಾಯಿಸ್ತಾ ಇದ್ದಾರೆ ಇವನು ಅಂತ ಗೊತ್ತು. ಆದ್ರೂ ನಾವು ಮಾತ್ರ ಪಡ್ಕೊಳ್ಳೋ ಅಧಿಕಾರ ಅಲ್ಲ, ನಮ್ಮ ಬೇರೆಯವ್ರಿಗೂ ನಾವು ಸಹ ನಾವು ಕಷ್ಟಪಡುವಾಗ ಬಿಸಿಲಲ್ಲಿ ಬೆಂದು ನೊಂದು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಸಹಾಯ ಮಾಡೋದಕ್ಕೋಸ್ಕರ ನಾವು ಒಂದು 2 ನಿಮಿಷ ನಿಂತ್ಕೊಳ್ಳೋಣ. ನೀನೇನೋ ನಿಂತ್ಕೊಳ್ತೀಯಲ್ಲಿ, ನಾವು ನಿಂತ್ಕೊಳ್ಳೋದು ನನಗೆ ಗೊತ್ತು ಅಂತ ಹೇಳಬೇಡಿ ಯಾರೂ, ಅಥವಾ ಹೇಳಿ ಪರವಾಗಿಲ್ಲ, ಓಕೆ. ಇವತ್ತು ಒಂದು ವಿಶೇಷವಾದ ಬಹುಮಾನ ನಮ್ಮೆಲ್ಲರಿಗಾಗಿ ಇದೆ. ಅದು ಪ್ರತಿಯೊಬ್ಬರ
ಬೇಡ. ಆಮೇಲೆ ಸಸ್ಪೆನ್ಸ್. ಎಲ್ಲರ ಹತ್ರ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಎಲ್ಲರೂ ಕೈ ಎತ್ತಿ. ಬ್ಯಾಂಕ್ ಅಕೌಂಟ್ ಇರೋರು ಎಲ್ಲರೂ ಕೈ ಮೇಲೆ ಕೆತ್ತಿತ್ತು ಹೊರಗೆ. ಎಲ್ಲರ ಹತ್ರನೂ ಇದೆಯಲ್ಲ? ಓಕೆ. ಎಲ್ಲರ ಹತ್ರನೂ ATM ಕಾರ್ಡ್ ಇದೆಯಲ್ಲ? ಎಲ್ಲರ ಹತ್ರನೂ ATM ಕಾರ್ಡ್ ಇದೆಯಲ್ಲ? ಎಲ್ಲರೂ ಯೂಸ್ ಮಾಡ್ತೀರಲ್ವಾ? ಎಸ್. ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಪಕ್ಕದ ಮನೆಯವ್ರಿಗೆ ಸಡನ್ ಆಗಿ ಆಕ್ಸಿಡೆಂಟ್ ಆದರೆ ಅವರು ಒದ್ದಾಡ್ತಾ ಇರ್ತಾರೆ. ಏನು ಮಾಡೋದು ಅಂತ. ಅವ್ರ ಹತ್ರ ಬ್ಯಾಂಕ್ ಅಕೌಂಟು ಇರುತ್ತೆ, ATM ಕಾರ್ಡು ಇರುತ್ತೆ, ಯೂಸ್ ಮಾಡ್ತಾನೂ ಇರ್ತಾರೆ. ಬ್ಯಾಂಕಲ್ಲಿ ಇರುವಂತಹ 1 ರಿಂದ 5 ಲಕ್ಷದ ಅಮೌಂಟು ಅವ್ರಿಗೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇದೆ ಎಂಬುದು ಅವ್ರಿಗೆ ಗೊತ್ತಿಲ್ಲ. ನಮಗೂ ಬಹಳ ಜನಕ್ಕೆ ಗೊತ್ತಿಲ್ಲ ಅದು. ನಮ್ಮವರೇ ಯಾರಾದರೂ ತೀರ್ಕೊಂಡು ಹೋದ್ರು ನಮ್ಮ ಬ್ಯಾಂಕಲ್ಲಿ ನಾವು ಸತ್ತೋದ್ರು, ನಾನು ಸತ್ತೋದ್ರು ನನ್ನ ಮನೆಯವ್ರಿಗೆ 5 ಲಕ್ಷ ಬ್ಯಾಂಕಲ್ಲಿ ಇದೆ, ಅದು ಬ್ಯಾಂಕ್ ಅವ್ರು ಕೊಡಬೇಕು. ಈ ಬ್ಯಾಂಕ್ನವರು ಮತ್ತೆ ಇನ್ಶೂರೆನ್ಸ್ ಕಂಪನಿಯವರು ಇಬ್ರು ಸೇರಿಕೊಂಡು ಅದನ್ನ ಗುಳುಂ ಮಾಡ್ಬಿಡ್ತಾರೆ. ಓಪನ್ ಆಗಿ ಹೇಳ್ತೀನಿ, ಗುಳುಂ ಮಾಡ್ಬಿಡ್ತಾರೆ. ಈ ವಿಷಯ ಯಾರಿಗೂ ತಿಳಿಸೋದೇ ಇಲ್ಲ. ಎಷ್ಟು ಜನಕ್ಕೆ ನಮ್ಗೆ ಗೊತ್ತಿದೆ? ಇದು ಯಾರಿಗೂ ಗೊತ್ತಿಲ್ಲ. ಇದು ಯಾರು ತಗೊಳಕ್ ಹೋಗಿಲ್ಲ ಇವತ್ತವರೆಗೂ. ನಾವು ಕಳೆದ 12 ವರ್ಷದ ರಿಸರ್ಚಲ್ಲಿ ನಾವು ನೋಡುವಾಗ ಒಬ್ಬ ಬಡವನು ಸಹ ಅವನ ಬ್ಯಾಂಕ್ ಅಕೌಂಟ್ ಇದ್ರೂ ಸಹ ಅಲ್ಲಿ ಹೋಗಿ ಅದನ್ನು ಪಡ್ಕೊಂಡಿಲ್ಲ. ಇದನ್ನೆಲ್ಲ ಯಾರು ಹೇಳ್ತಾರೆ? ಹೇಳೋದಕ್ಕೋಸ್ಕರನೇ ಹ್ಯೂಮನ್ ರೈಟ್ಸ್ ಇಲ್ಲಿ ಬಂದಿರೋದು. ಇವತ್ತು ಹ್ಯೂಮನ್ ರೈಟ್ಸ್ ಇಲ್ಲಿ ನಿಂತ್ಕೊಂಡಿರೋದು. ಇವತ್ತು ನಾವು ಅಂಬೆಗಾಲ್ ಹಾಕಿ ಒಂದು 40-50 ಜನ ಇರ್ಬೋದು, ನನಗೆ ಚೆನ್ನಾಗಿ ಗೊತ್ತಿದೆ. ಇದೇ ಒಂದು 2-3 ವರ್ಷದಲ್ಲಿ ನಾವು ಸಾವಿರಾರು ಜನ ಸೇರ್ತೇವೆ. ಈ ವಿಷಯನ ಎಲ್ಲರಿಗೂ ತಿಳಿಸಿ ಪಾಪ ಬಡವರಿಗೆ. ನಾವು ಓಡಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಹೆಣ ಬಿದ್ದೋಗಿರುತ್ತೆ, ಹೆಂಡತಿ ಹೇಳ್ತಾ ಇರ್ತಾಳೆ ಹೆಣ ಎತ್ತ ಕಾಸಿಲ್ಲ ನನಗೆ ಅಂತ. ಅವ್ರಿಗೋಗಿ ಹೇಳಿ, ಅವ್ನ ಬ್ಯಾಂಕ್ ಅಕೌಂಟ್ ಇತ್ತಲ್ಲಮ್ಮ, ಹೋಗಿ ನೀನು ಬ್ಯಾಂಕಲ್ಲಿ ಕ್ಲೇಮ್ ಮಾಡು, ಅವ್ರು ದುಡ್ಡು ಕೊಡ್ತಾರೆ, ಅದನ್ನು ತಗೊಂಡು ಮಾಡು, ಮಿಕ್ಕಿದ 5 ಲಕ್ಷದವರೆಗೂ ಕೊಡ್ತಾರೆ, ಅದನ್ನು ತಗೊಂಡು ನಿನ್ನ ಜೀವನ ಸಾಗು ಅಂತ ನಾವೆಲ್ಲರೂ ಹೇಳೋಣ. ಅದನ್ನು ನಮಗೆ ಯಾರೂ ಹೇಳೋದಿಲ್ಲ. ಇಂತಹ ಒಂದು ಪಬ್ಲಿಕ್ ಅವೇರ್ನೆಸ್ಗೋಸ್ಕರವಾಗಿ ನಾವಿಲ್ಲಿ ಸೇರಿರೋದು. ಇಂತಹ ಅನೇಕ ವಿಷಯಗಳಿದ್ದಾವೆ. ನಾವು ಪ್ರತಿ ತಿಂಗಳು ಅಥವಾ 3 ತಿಂಗಳು ಒಂದ್ಸರಿ ಜನತಾ ದರ್ಬಾರ್ ಅಂತ ಇಟ್ಟು ಇಂಥ ವಿಷಯಗಳನ್ನೆಲ್ಲ ಬಯಲಿಗೆ ತಂದು ಬಡವರಿಗೆ ಸಹಾಯ ಮಾಡಬೇಕು ಎಂಬುದೇ ನಮ್ಮ ಉದ್ದೇಶವಾಗಿದೆ. ಅದಕ್ಕೆ ಕಷ್ಟಪಟ್ಟು ನಾವೆಲ್ಲರೂ ಬಿಸಿಲಲ್ಲಿ ನಿಂತ್ಕೊಂಡು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಈ ವಿಷಯವನ್ನು ಎಲ್ಲರಿಗೂ ತಿಳಿಸಬೇಕು. ಥ್ಯಾಂಕ್ ಯು. Thank you, sir. ಅದಕ್ಕೆ ಮುಂಚೆ ಹೇಳ್ಬಿಟ್ಟು ಬರ್ತೀವಿ. ಈಗ 32 ಜನ ನಾವು ಬಾಡಿ ಮೆಂಬರ್ಸ್ ಇದ್ದೇವೆ. ಅದರಲ್ಲಿ ಒಂದು 20 ಜನ ಆ್ಯಕ್ಟಿವ್ ಮೆಂಬರ್, ಅದರಲ್ಲಿ ಅಲ್ಲ, ಅದನ್ನು ಹೊರತುಪಡಿಸು 20 ಜನ ಆ್ಯಕ್ಟಿವ್ ಮೆಂಬರ್ಸ್ ಇದ್ದಾರೆ. ಸದ್ಯಕ್ಕೆ ಬೆಂಗಳೂರಲ್ಲಿ ನ್ಯಾಷನಲ್ ವೈಸ್ ನೋಡಿದ್ರೆ ನಮ್ದು 1 ಲಕ್ಷ ದಾಟಿದೆ ಮೆಂಬರ್ಶಿಪ್ಪು. ಆದರೆ ಇವತ್ತು ಬೋರ್ಡ್ ಮೆಂಬರ್ಸ್ ಆಗಿ ನಾವು 7 ಜನ ಸೇರಿ ಎಲ್ಲರೂ ಮಾತನಾಡಿಕೊಂಡು ಈ ಒಂದು ಇವೆಂಟನ್ನು ಆರ್ಗನೈಸ್ ಮಾಡೋದಕ್ಕೆ ಸಹಾಯ ಮಾಡಿದವರಂತಹ ಆ ಒಂದು ನಮ್ಮ ಪ್ರಿಯ ಸಹೋದರ ಸಹೋದರಿಯರನ್ನು ಮುಂದೆ ಕರೀತೇನೆ. ಅವರು ಎಲ್ಲರೂ ಮುಂದೆ ಬರಬೇಕಾಗಿ ನಾನು ಕೇಳ್ಕೊಳ್ತೇನೆ. ಮೊದಲನೇದಾಗಿ ನಮ್ಮ ಏಬಲ್ ಬ್ರದರ್ ಅವರು ಮುಂದೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಚೀಫ್ ರಿಪೋರ್ಟಿಂಗ್ ಆಫೀಸರ್ ಅವರು ಇವರು ಹ್ಯೂಮನ್ ರೈಟ್ಸ್ಗೆ. ಎರಡನೇದಾಗಿ ಮಿಸ್ಟರ್ ಜೋಶುವಾ ಅವರು ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್. ಮೂರನೇದಾಗಿ ನಮ್ಮ ರಾಬರ್ಟ್ ಅವರು, ಮಿಸ್ಟರ್ ರಾಬರ್ಟ್, ಇವರು ಮೈನಾರಿಟಿ ವೆಲ್ಫೇರ್ ಸೆಕ್ರೆಟರಿ. ನಮ್ಮ ಮಿಸ್ಟರ್ ಜಬಾಸ್ಟಿನ್ ಅವರು ನಮ್ಮ 7 ಜನದ ತಂಡದಲ್ಲಿ ಅವರು ಸಹ ಇದ್ದಾರೆ. ಮತ್ತು ನಮ್ಮ ಮಿಸಸ್ ಶಾಂತಿ ಪ್ರಿನ್ಸ್ ಅವರು ಪ್ರೆಸಿಡೆಂಟ್ ಅವರು ಸಹ ನಮ್ಮೊಂದಿಗೆ ಇದ್ದಾರೆ. ಮತ್ತು
ಮೇನೇ ಬರ್ತದೆ ನೋಡಿ ನಾನು. ಸೆಂಟ್ರಲ್ ವೈಸ್ ಪ್ರೆಸಿಡೆಂಟ್ ಅಂತ ನಮ್ಮ ಕುಮಾರ್ ಸರ್ ಅವ್ರಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ಆಹ್ವಾನಿಸೋಣ. ಜೋರ್ಸೆ, ಜೋರ್ಸೆ. ಜೋರ್ಸೆ. Thank you one and all. ಸರಿ, ಇಲ್ಲ ಅವರಿಬ್ಬರು ಬನ್ನಿ. ನಮ್ಮ ಮಧ್ಯದಲ್ಲಿ ನಮ್ಮ ಸೌತ್ ವೈಸ್ ಪ್ರೆಸಿಡೆಂಟ್ ಅವರು ಸಹ ಅಬ್ರಹಾಂ ಅವರು ಮುಂದೆ ಬರಬೇಕಾಗಿ ನಾನು ಕೇಳ್ಕೊಳ್ತೀನಿ. ಎಲ್ಲರೂ ಚಪ್ಪಾಳೆ ತಟ್ಟೋಣ. ನಾರ್ತ್ ವೈಸ್ ಪ್ರೆಸಿಡೆಂಟ್ ಆದವರು ನಮ್ಮ ಪೂಜಾ ಹನುಮಯ್ಯನವರು, ಅವರು ಸಹ ಮುಂದೆ ಬರಬೇಕು. ಚಪ್ಪಾಳೆ ಹೊಡೆಯಲ್ಲ. ನಮ್ಮ ಲಾರೆನ್ಸ್ನವರು, ಅವರು ಈಸ್ಟ್ ವೆಸ್ಟ್ ಪ್ರೆಸಿಡೆಂಟ್ ಆಗಿದ್ದಾರೆ, ಅವರು ಸಹ ಮುಂದೆ ಬರಬೇಕು. ಕಡೆ ಬನ್ನಿ. ಕಟ್ ಮಾಡಿ ನಿಂತ್ಕೊಳ್ಳಿ ಎಲ್ಲ. ಕ್ಯಾಮ್ರಾಮನ್ ರೋಸ್ವಿನ್ ನನಗಲ್ಲಿ ಬಂದೇನದ ಅಂತ ಸ್ಟೆಪ್ಪಲ್ಲಿ ನ್ಯಾಷನಲ್ ಆ್ಯಂಥಮ್, ನ್ಯಾಷನಲ್ ಆ್ಯಂಥಮ್. ಯಾರ್ಯಾರು ಇದ್ದಾರೆ ಅವರೆಲ್ಲ ಜಾಯ್ನ್ ಮಾಡೋಣ.
ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸಲಾಗಿದ್ದೇನೆ. ಇವತ್ತು ವಿಶೇಷವಾಗಿ ಚೀಫ್ ಗೆಸ್ಟ್ ಅವರು ಬಂದಿದ್ದಾರೆ. ಅವರಿಗೂ ನಾವು ವಂದನೆಗಳನ್ನು ಸಲ್ಲಿಸುವರಾಗಿದ್ದೇವೆ. ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುವರಾಗಿದ್ದೇವೆ. ಮತ್ತು ವೈಸ್ ಪ್ರೆಸಿಡೆಂಟ್ಗಳು ಮತ್ತು ಬೇಲೂರು ಕಡೆಯಿಂದ ಬಂದಿರುವಂತಹ ಎಲ್ಲ ಜನರು ಬಂದಿದ್ದಾರೆ. ಅವರೆಲ್ಲರಿಗೂ ನಾವು ಸುಸ್ವಾಗತವನ್ನು ಮತ್ತು ಬಂದಿದ್ದಕ್ಕಾಗಿ ನಾವು ವಂದನೆಗಳನ್ನು ನಾವು ಸಲ್ಲಿಸುವರಾಗಿದ್ದೇವೆ. ಮತ್ತು ಮೀಡಿಯಾದವರು, ಕ್ಯಾಮ್ರಾಮನ್ ಅವರು ಮತ್ತು ಯಾರು ಡ್ರೋನ್ನವರು ಇದಕ್ಕೆಲ್ಲ ಸಹಕಾರಗಳನ್ನು ಮಾಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುವರಾಗಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ DSP ಮತ್ತು ಪೊಲೀಸು ಪ್ರೊಡಕ್ಷನ್ನ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಅವ್ರಿಗೆ ಹೋಗುವಾಗ ತುಂಬ ನಮಗೆ ಎಂಕರೇಜ್ಮೆಂಟ್ ಮಾಡಿದ್ದಾರೆ. ಅವರಿಗೂ ನಾವು ವಂದನೆಗಳನ್ನು ಸಲ್ಲಿಸುವರಾಗಿದ್ದೇವೆ. ಸೊ ಎಲ್ಲರಿಗೂ ಬಂದಿದ್ದಕ್ಕಾಗಿ ತುಂಬ 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 ಧನ್ಯವಾದಗಳು. ಜೈ ಹಿಂದ್. ನಮ್ಮ ಹಿಂಭಾಗದಲ್ಲಿ ಕೊಟ್ಟು ಮಾತ್ರ ಊಟ. ನಮ್ಮ ಮಿನಿಸ್ಟರ್ ಅವರ ಕಡೆಯಿಂದ ನಮಗೆ ಮಧ್ಯಾಹ್ನ ಆಹಾರ. ಅಟೆನ್ಷನ್, ನ್ಯಾಷನಲ್ ಆಂಥಮ್. ಲೈವ್ ಅದು ಲೈವ್ ಇಲ್ಲ, ರೆಕಾರ್ಡಿಂಗ್ ಪ್ರಾಬ್ಲಮ್ ಪ್ರಾಬ್ಲಮ್ ಬರುತ್ತೆ. ಮತ್ತೆ ಅದನ್ನು ನೋಡ್ತೀನಿ ಎಲ್ಲ